ಒಬ್ಬೊಬ್ಬರಿಗೆ ಎಲ್ಲದರೊಳಗೆ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ದು ಈ ಹೂವಿನ ಪೇಪರ್ ಹೂವು ಆಗ್ತದೆ, ಬೋಗನ್ ವಿಲೆ ಅಂತ ಕರೀತಾರೆ, ಅದು ಮಾಡಿದರು. ಪಾರ್ಥಿನಿಯಮ್ ಅದನ್ನು ಕಸ ಮಾಡಿದರು. ಆಮೇಲೆ ಇಲ್ಲಿ ನಮ್ಮದು ಲಕ್ಕಿ ಗಿಡ, ಎಕ್ಕಿ ಗಿಡ, ಇಂಥ 1000 ಯಾವ್ಯಾವ ಕೈ ಅದಾವ ಎಲ್ಲ ಗಿಡಗಳನ್ನು ಐಡೆಂಟಿಫೈ ಮಾಡಿದರು. ಮಾಡಿ 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 ಎಲ್ಲದರಿಂದ ಔಷಧ ತಯಾರು ಮಾಡ್ತಕ್ಕಂಥ ಪದ್ಧತಿಗಳನ್ನು ಮಾಡ್ಕೊಂಡಿದ್ರು. ಆದರೆ ನಮಗೇನಾಗಿದೆ ಅಂದರೆ, ನಾವು ಮುಖ್ಯವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥವು ಯಾವ್ಯಾವ ಕೈ ಇರ್ತಕ್ಕಂಥ ಪದಾರ್ಥಗಳಿದ್ದಾವೆ, ಲಕ್ಕಿ, ಎಕ್ಕಿ ಇಂಥವು, ಆಮೇಲೆ ಕೈಗಸ ತಗೋರಿ, ಇಲ್ಲಿ ಗಾರ್ಡನ್ ಮುಂದೆ ಕ್ಲಿಯೋಡೆಟ್ರೋ ಅಂತ ತಗೋರಿ, ಇಂಥವೆಲ್ಲ ತಗೊಂಡು ಕಷಾಯ ಮಾಡ್ತಕ್ಕಂಥದ್ದು ಪದ್ಧತಿ ಕಂಡುಹಿಡಿದು. ಅದಕ್ಕೆ ನಾವೇನು ಕರಿತೀವಪ್ಪ ಅಂದರೆ, ಇದಕ್ಕೆ ದಶಪರ್ಣಿ ಅಂತೇಳಿ ಕರೀತಾರೆ. ದಶಪರ್ಣಿ ಅಂದರೆ 10 ಕೈ ಇದ್ದಿದ್ದು ಎಲೆಗಳನ್ನು ತಗೊಳ್ಳೋದು, 1 ಕಿಲೋ ತಗೊಳ್ಳೋದು. ಕೆಲವೊಂದು ಹೆಂಗೆ ಔಷಧಿ ಇದು ಆಗ್ತವೆ ನಿಮ್ಗೆ ಗೊತ್ತಿದೆ. ಕೆಲವೊಂದು ಕುದಿಸಿದ್ರೆ ಅದರೊಳಗಿಂದ ಔಷಧಿ ಗುಣಧರ್ಮ ಹೊರಗೆ ಬರ್ತವೆ, ಕೆಲವೊಂದನ್ನು ರುಬ್ಬಿದ್ರೆ ಹೊರಗೆ ಬರ್ತವೆ. ಈ ಥರ ಯಾವ್ಯಾವ ಏನೇನದಾವ ಅಂತೇಳಿ ಕಂಡು ಹಿಡಿದು ಬೇರೆ ಬೇರೆ ಪದ್ಧತಿಗಳಿಂದ ಮಾಡಿದರು. ಅದರೊಳಗೆ ಪ್ರಮುಖವಾಗಿ ಏನು ಮಾಡಿದ್ರು, ಅಗ್ನಿಯಾಸ್ತ್ರ ಅಂತೇಳಿ. ಅಗ್ನಿಯಾಸ್ತ್ರ ಅಂದ್ರೇನು, ಕೈ ಇರ್ತಕ್ಕಂಥ ಎಲೆಗಳನ್ನು ತುಂಡಿ ಕಡೆ ಮಾಡಿಸ್ತೇವೆ ನಾವು. ಜಸ್ಟ್ ನಮಗೆ ಇದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅಗ್ನಿಯಾಸ್ತ್ರ ಅಂದರೆ ಕೈ ಇದ್ದಿದ್ದ ಎಲೆಗಳನ್ನೆಲ್ಲ ತಗೊಳ್ಳೋದು, ಒಂದು ಸ್ವಲ್ಪ ಕುಟ್ಟೋದು, ಕುಟ್ಟಿ ಅದಕ್ಕೆ ರಸ ಬರುತ್ತದೆ, ಅದನ್ನೇನು ಮಾಡೋದು, ಹಾಕಿ ಕುದಿಸೋದು, ಕುದಿಸಿ ಅದು ನೀರೆಲ್ಲ ಕಡಿಮೆ ಮಾಡಿ ಅದರೊಳಗೆ ಮತ್ತೆ 200 ಲೀಟರ್ ನೀರೊಳಗೆ ಹಾಕಿ ನಾವು ಸ್ಪ್ರೇ ಮಾಡ್ತೀವಿ. ವೆರಿ ವೆರಿ ಸಿಂಪಲ್, ಇಷ್ಟೇ. ಇದನ್ನು ನಾವು ಮಾಡೋದಪ್ಪ ಅಂದರೆ, ಅದಕ್ಕೆ ನೈಸರ್ಗಿಕ ಕೃಷಿಯೊಳಗೆ ನಾವು ಏನು ಮಾಡಬೇಕು, ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಗೊಳೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಕೀಟಗಳನ್ನು ನಿರ್ವಹಣೆ ಮಾಡಬೇಕು. ಇಷ್ಟು ಬೇಸಿಕ್ ನಿಮ್ಮ ತಲೆಯೊಳಗೆ ಇರಬೇಕು, ಇಷ್ಟೇ. ಏನಿಲ್ಲ ಇದಕ್ಕೆ ನೈಸರ್ಗಿಕ, ಇದರೊಳಗೆ ಡಿಟೇಲ್ ಆಗಿ ನಾವು ಒಂದೊಂದೊಂದೊಂದು ಸ್ಟಡಿ ಮಾಡ್ಕೋಬೋದು. ಈಗ ಅಗ್ನಿಯಾಸ್ತ್ರ ಹೆಂಗೆ ಮಾಡಬೇಕು, ಬ್ರಹ್ಮಾಸ್ತ್ರ ಹೆಂಗೆ ಮಾಡಬೇಕು, ದಶಪರ್ಣಿ ಹೆಂಗೆ ಮಾಡಬೇಕು, ಈ ಥರ ಎಲ್ಲ ತಯಾರು ಮಾಡ್ಕೊಳ್ಳುವಂಥ ಪದ್ಧತಿಗಳನ್ನು ನಾವು ಈ 5 ದಿವಸ ಒಳಗೆ ಕಲಿಯೋಣ, ಕಲಿತು ನಾವು ಮಾಡೋಣ. ಇದರೊಳಗೆ ಏನಾದರೂ ಡಿಫಿಕಲ್ಟಿ ಇದಾವೆ, ಇದರಿಂದ ಏನು ಉಪಯೋಗ ಆಗ್ಬೋದು ಅಂತೇಳಿ ನಿಮಗೆ ಅನಿಸುತ್ತೆ. ಈಗ ನಾವು ಔಷಧ ತಂದು ಹೊಡಿತೀನಿ, ಈಗ ತೆಗೆ ಹೇಳ್ತಾರೆ ಅವರು, ನಾವು ಔಷಧ ತಂದು ಹೊಡಿತೀನಿ ರೀ, ಇಟ್ಟೆಲ್ಲ ಯಾವ ಜಡ ಅನಿಸ್ಬೋದು. ಏನು ಉಪಯೋಗ ಏನಿದೆ, ಔಷಧ ತಂದು ಹೊಡಿಬೇಕು, ಹೊಡೆದು ಹೌದಾ? ಈಗ ನಾವು ಬೇವಿನೆಲ್ಲ ಮಾಡಿ ಅಷ್ಟೆಲ್ಲ ಮಾಡಿ ತಂದು ಕುಟ್ಟಿ, ಬೇವಿನ ಬೀಜ ಸೀಸನ್ದಾಗ ಇರಬೇಕು, ಸೀಸನ್ಗೆ ತಂದು ಹೊಡಿಬೇಕು, ಅದ್ರ ಬದಲು ಔಷಧ ಹೊಡಿಬೇಕು. ಔಷಧ ಮಾರ್ಕೆಟ್ನಾಗ ಇಲ್ಲೇ ಹೋಗ್ತೇವೆ, ಮಾರ್ಕೆಟ್ನಾಗ ತಂದು ನಾವು ಸಿಂಪಡಣೆ ಮಾಡಬೇಕು. ಜಸ್ಟ್ ಹಂಗೆ ಡಿಸ್ಕಷನ್. ಇದೇನು ನೀವು ಸ್ಟೂಡೆಂಟ್ ಅಲ್ಲ, ನಾನು ಮಾಸ್ಟರ್ ಅಲ್ಲ, ಹಂಗಲ್ಲ. ನೀವು ಆರಾಮಾಗಿ ಡಿಸ್ಕಷನ್ ಮಾಡ್ಬೋದು. ಇವತ್ತೆಲ್ಲ ಹೇಳಿದ್ರೆ ನಮಗೂ ಚಿಕ್ಕ ಗೊತ್ತಾಗುತ್ತೆ. ನಿಮಗೇನು ಅನಿಸುತ್ತೆ ರೀ, ಔಷಧ ತಂದು ಹೊಡಿಬೇಕು, ಹೊಡಿಬಾರ್ದು? ಮಾರ್ಕೆಟ್ನಾಗ ಔಷಧ ಸಿಗ್ತೈತಿ, ಹೊಡಿಬಾರ್ದು. ಯಾಕೆ?